ಡಿಮ್ಯಾಂಡ್ ಆದ್ರೆ ಹ್ಮ್ 1.5 ಲಕ್ಷ ಸಿಗುತ್ತೆ. ಸಿಗುತ್ತೆ ಇಲ್ಲ ಡಿಮ್ಯಾಂಡ್ ಆಗಲ್ಲ ಅಂದ್ರೆ ಹಾ 1,75,000 80,000 ಸಿಗುತ್ತೆ ಸಿಗುತ್ತೆ ಅಷ್ಟೇ. ಅಂದ್ರೆ ಲಾಸ್ ಏನಿಲ್ವಾ ಸರ್? ಲಾಸ್ ಇಲ್ಲ ಮೇಡಮ್, ಓಕೆ. ಲಾಸ್ ಇಲ್ಲ. ಹಾ ಪರವಾಗಿಲ್ಲ ಮೇಡಮ್, ಹಾ ಬೆಳೆದಿಗೆ ಚೆನ್ನಾಗಿದೆ. ಚೆನ್ನಾಗಿದೆ. ಖರ್ಚು ನನ್ಗೂ ಕಮ್ಮಿ. ಅನ್ಸ್ತು ಖರ್ಚು ಕಮ್ಮಿ, ಸ್ವಲ್ಪ ಈಸಿನೂ ಅನ್ಸ್ತು. ಈ ಮದುವೆ ಚೌಟ್ರಿಗೆ ಮಾತ್ರ ಬೆಳೆಸ್ತಾರೆ. ಮದ್ವೆ ಚೌಟ್ರಿ ಡೆಕೋರೇಷನ್ಸ್ಗೆ ಡೆಕೋರೇಷನ್ ಇದಿಲ್ಲ ಅಂದ್ರೆ ಆಗದೇ ಇಲ್ಲ. ಆಗದಿಲ್ಲ ಮೇಡಮ್. ಇದು ಕಟ್ಟೆಲ್ಲ ಹೆಂಗ್ ಕೇಳ್ತೀರಾ ನೀವು ಇದೆಲ್ಲ? ಅದು ಮೊದ್ಲ ಮೇಡಮ್ 1 ವಾರ ಇತ್ತು, ಈಗ 2 ರೂಪಾಯಿ ಮಾಡಿದ್ದಾರೆ. ಈಗೆಲ್ಲ 2 ರೂಪಾಯಿ ನಮ್ ಕೆಪಾಸಿಟಿ ಮೇಲೆ ಕೇಳೋದು. ಹೌದಾ? ಎಷ್ಟ್ ಕಟ್ ಕೇಳ್ತೀರಾ ಒಬ್ರು ಕಿತ್ರೆ? ಈಗ ಚೆನ್ನಾಗಿದ್ರೆ ಒಂದ್ 1500 ಕೇಳ್ತೀವಿ, ಚೆನ್ನಾಗಿಲ್ಲ ಅಂದ್ರೆ 500 ಕೇಳಕ್ ಆಗಲ್ಲ. ಇದೆಲ್ಲ ಹೆಂಗ್ ಕಟ್ ಮಾಡ್ತೀರಾ ಇವಾಗ? ಕಟ್ಟಿದಿರಲ್ವಾ, ಇದು ಕಷ್ಟ ಅನ್ಸುತ್ತಲ್ವಾ? ಮುಳ್ಳೆಲ್ಲ ಇದೆ. ಅದೇ ಮೇಡಮ್ ಕಷ್ಟ, ಇದಕ್ಕೆ ಬ್ಲೌಸ್ ಕೊಟ್ಟಿದ್ದಾರೆ ಓನರ್ ಎಲ್ಲ. ಇದು ನಾವು ರಬ್ಬಲ್ಲ ಕೈಗೆ ಹಾಕೋದು, ಆಮೇಲೆ ಸೊಪ್ಪು ಹಿಡಿದು ಕೀಳ್ತಾ ಇರೋದು. ಒಂದ್ ಕಟ್ಟು ನಮ್ಗೆ ಎಷ್ಟಾಗುತ್ತೆ ಅಷ್ಟು. ಕೈಯೆಲ್ಲ ಕಿತ್ಬಿಡ್ತೀರಾ? ಇದು ಕೈಯೆಲ್ಲ ಸಿಸರ್ ಎಲ್ಲ ಏನು ಕಟ್ ಮಾಡಲ್ಲ? ಏನಿಲ್ಲ, ಅದು ಸೀಸನ್ ಕಟ್ ಮಾಡಿದ್ರೆ ಇದು ಮಾರ್ಕೆಟ್ ಅಲ್ಲಿ ಮಾರಲ್ಲ. ಹೌದಾ? ಯಾಕೆ? ಅದು ಯಾಕಂದ್ರೆ ಮಳೆ ಚಿಗುರು ಬರಲ್ಲ, ಅದ್ರಗೋಸ್ಕರ ಈ ತರ ಇರ್ಬೇಕು. ಎಷ್ಟು ವರ್ಷ ಇದು ಬೆಳೆ ಜೀವಂತವಾಗಿರುತ್ತೆ ಸರ್? 15 ವರ್ಷ ಇರುತ್ತೆ ಮೇಡಮ್. 15 ವರ್ಷ ಇರುತ್ತಾ? 15 ವರ್ಷ ಇರುತ್ತೆ. ನೀರು ಏನು ಕೊಟ್ಟಿದ್ದಂಗಿಲ್ಲ? ಕೊಡಿಲ್ಲ ಮೇಡಮ್. 15 ದಿನ ಕೊಡ್ಲೇಬಾರ್ದಾ? ಚಿಗುರ್ನಾಗ ಬರಲ್ಲ. 15 ದಿವಸ ನೀರ್ ಕೊಟ್ಟಿದ್ರೆ ಚೆನ್ನಾಗ್ ಬರುತ್ತೆ. ಆ ತರ ಬರುತ್ತೆ. ಇದು ಗಮನಿಸಬೇಕಾಗಿರೋಂತ ವಿಚಾರ ಇದು ಸ್ನೇಹಿತರೆ. ಎಲ್ಲ ಬಯಲ್ ಮೇಲೆ ಚೆಲ್ ಬಿಡೋದು, ಸಿಂಪ್ಲರ್ ಅಲ್ಲಿ ನೀರ್ ಬಿಡೋದು, ಅವಾಗ ಅದೆಲ್ಲ ಕೆಳಗಡೆ ಕುತ್ಕೊಂಡ್. ಒಳ್ಳೆ ಐಡಿಯಾ ಸರ್, ಸೂಪರ್ ಐಡಿಯಾ ಇದು. ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಒಂದು ವಿಭಿನ್ನವಾದಂತಹ ಒಂದು ಕೃಷಿಯ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಅದೇ ಆಸ್ಪರಾಗಸ್ ಕೃಷಿ. ಬಹುತೇಕ ಜನರಿಗೆ ಈ ಒಂದು ಕೃಷಿಯ ಬಗ್ಗೆ ಮಾಹಿತಿ ತಿಳಿದಿರೋದಿಲ್ಲ. ಇವತ್ತು ಈ ಒಂದು ಕೃಷಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಡೆಕೋರೇಷನ್ಗೆ ಈ ಒಂದು ಆಸ್ಪರಾಗಸ್, ಈ ಒಂದು ಗಿಡ ಇಲ್ಲದೆ ಡೆಕೋರೇಷನ್ ಪೂರ್ತಿನೇ ಆಗಲ್ಲ ಅಂತ ಹೇಳ್ಬೋದು. ಆ ರೀತಿಯಾದಂತಹ ಸ್ಥಾನವನ್ನ ಕಾಪಾಡಿಕೊಂಡಿದೆ ಈ ಒಂದು ಆಸ್ಪರಾಗಸ್. ಹಾಗೆ ಈ ಒಂದು ಕೃಷಿ ಒಮ್ಮೆ ಬಂಡವಾಳವನ್ನ ಹೂಡಿದ್ರೆ ಮಿನಿಮಮ್ 15 ವರ್ಷ ನಾವು ಸತತವಾಗಿ ನಾವು ಆದಾಯವನ್ನ ಗಳಿಸಬಹುದು. ಕಡಿಮೆ ಬಂಡವಾಳ, ಹೆಚ್ಚು ಆದಾಯ. ಈ ಒಂದು ಕೃಷಿ ಬಗ್ಗೆ ನಾನು ಇವತ್ತು ಮಾಹಿತಿ ತಿಳಿಸ್ಕೊಡಕ್ಕೆ ಇವತ್ತು ರೈತರಿದ್ದಾರೆ. ಆಲ್ರೆಡಿ ಕಟಾವು ನಡೀತಾ ಇದೆ. ಬನ್ನಿ ಈ ಒಂದು ಬೆಳೆನ ಹೇಗ್ ಬೆಳೀತಾರೆ ಅಂತ ತಿಳ್ಕೊಳ್ಳೋಣ. ನನಗೂ ಸಹ ಕುತೂಹಲ ಇದೆ. ನಾವು ಬಹುತೇಕ ನಾವು ಒಂದು ಬೆಳೆಗಳ ಬಗ್ಗೆ, ಹೂವಿನ ಬಗ್ಗೆ ನಾವು ವ್ಲಾಗ್ ಅನ್ನ ಮಾಡಿದೀವಿ. ಆದ್ರೆ ಇದು ನನಗೂ ಸಹ ಮೊದಲನೇ ಬಾರಿ. ಹೇಗ್ ಬೆಳಿತಾರೆ ಅನ್ನೋ ಕುತೂಹಲ ನನಗೂ ಇದೆ. ಬನ್ನಿ ಕೇಳಿ ತಿಳ್ಕೊಳ್ಳೋಣ. ಕಟಾವು ನಡೀತಾ ಇದೆ, ಬನ್ನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರೇನು? ಇದು ಯಾವ ಊರು ಸರ್? ಇದು ನಮ್ಮ ಹೆಸರು ಮುನಿಯಪ್ಪ ಅಂತ ಮೇಡಮ್. ಇದು ಹೊಸಕೋಟೆ ತಾಲೂಕು ಕುಂಬಳಹಳ್ಳಿ. ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ ಬರುತ್ತೆ. ಸರ್ ನೀವು ರೈತಾಪಿ ಕುಟುಂಬದವರೇನಾ? ಹೌದು ಮೇಡಮ್. ಮೊದಲಿಂದಾನು ನೀವು ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀರಾ? ಏನೇನ್ ಬೆಳಿತೀರಾ ಸರ್ ನೀವು? ಮೊದಲು ಮೇಡಮ್ ಅದು ರೋಸು, ಆಮೇಲೆ ಬಂದು ಈಗ ಆಸ್ಪರ್. ಹೊಸಕೋಟೆ ಸುತ್ತಮುತ್ತ ಎಲ್ಲ ರೋಸು, ಆಸ್ಪರ್ ಎಲ್ಲ ಸಿಕ್ಕಾಪಟ್ಟೆ ಬೆಳಿತಾರೆ ಅಲ್ವಾ? ಹೌದು ಮೇಡಮ್, ಬೆಳಿತಾವ್ರೆ. ಸರ್, ಇದು ಈ ಆಸ್ಪರಸ್ ಗಿಡ ಇದು ಎಷ್ಟು ದಿನದ ಗಿಡ ಇದು ಅಂತ ಸರ್? ಈಗ ಇದು ಮೇಡಮ್ ಇದು ಒಂದು ಈಗ 2.5 ತಿಂಗಳಾಗಿದೆ. 2.5 ತಿಂಗಳಿಗೆ ಇದು ಕಟಾವ್ ಬರುತ್ತೆ ಮೇಡಮ್. ಹೌದಾ? ಅಂದ್ರೆ ನೀವು ಒಟ್ಟಾರೆ ಎಷ್ಟು ಎಕರೆ ಹಾಕಿದ್ದೀರಾ ಸರ್ ಇದು ಆಸ್ಪರಸ್? ಇದೆ ಮೇಡಮ್, ನಮ್ ಜಮೀನ್ ಒಂದು ನಮ್ಮ ಅಂತಮ್ಮಂದ್ರದೆಲ್ಲ ಒಂದು 7 ಎಕರೆ ಇದೆ ಮೇಡಮ್. ಹೌದಾ? ನೀವು ಇದು ಎಷ್ಟು ಎಕರೆ ಹಾಕಿದೀರಾ ಅಂತ? ನಮ್ದು 1.5 ಎಕರೆ ಇದೆ. 1.5 ಎಕರೆಗೆ ನೀವು ಆಸ್ಪರಸ್ ಹಾಕಿದೀರಾ? ಅಂದ್ರೆ ಇವಾಗ ಇದು ನನ್ಗೆ ತರಕಾರಿ ಅವೆಲ್ಲ ನಾವು ತುಂಬಾ ಚೆನ್ನಾಗಿ ಗೊತ್ತಿದೆ. ಇದು ನಮ್ಗೆ ಹೊಸದಾಗಿ ನೋಡ್ತಾ ಇದೀವಿ ಯಾವ ರೀತಿ ಬೆಳಿತಾರೆ ಅಂತ. ಇದನ್ನ ನೀವು ಗಿಡ ಉಣ್ತೀರಾ ಇಲ್ಲ ನಾರು ಉಣ್ತೀರಾ? ಇದು ಸಿದ್ದಾಪುರ, ವರ್ತೂರ್ ಹತ್ರ ಸಿದ್ದಾಪುರ ಹತ್ರ ತಗೊಂಡ್ ಬರೋದು. 7 ರೂಪಾಯಿ ನಾರು. ಒಂದ್ ನಾರು ಬಂದು 7 ರೂಪಾಯಿ ಇರುತ್ತೆ. ಅದು ತಗೊಂಡ್ ಬಂದು ನಮ್ ತೋಟದಲ್ಲಿ ಉಣ್ತೀರಾ? ಈ ನಾರು ನಾಟಿ ಮಾಡಿದ್ ಎಷ್ಟ್ ದಿವ್ಸಕ್ಕೆ ಇದು ಈ ತರ ಕಟಾವ್ ಬರುತ್ತೆ? 7 ತಿಂಗಳಿಗೆ ಮೇಡಮ್. 7 ತಿಂಗಳಿಗೆ ಬರುತ್ತೆ. ಈ ಫಸ್ಟ್ ಟೈಮ್ 7 ತಿಂಗಳಿಗೆ ಬರುತ್ತೆ. ಅದಾದ್ಮೇಲೆ 2.5 ಇಡುತ್ತೆ. ಕಂಟಿನ್ಯೂಸ್ ಆಗಿ ನೀವು ಕಟಾವ್ ಮಾಡ್ತಾ ಹೋಗ್ತೀರಾ? ಓ ಸೂಪರ್ ಸರ್, ಆಯ್ತು. ಅಂದ್ರೆ ಬೇರೆ ಬೆಳೆಗಳಿಗಿಂತ ಇದು ತುಂಬಾ ವಿಭಿನ್ನ ಅಂತ ಅನ್ಸುತ್ತೆ. ಇದು ಹೆಂಗೆ ಸರ್? ಇದು ಬಂಡವಾಳ ಎಲ್ಲ ಹೆಂಗೆ ಮೇಡಮ್? ಕಿತ್ತಿದ್ದೀರಾ, ವೇಸ್ಟ್ ಎಲ್ಲ ಎತ್ತಾಗಬೇಕು. ಇದೆಲ್ಲ ವೇಸ್ಟ್ ಅಂತ ಹೆಂಗೆ ಇದು ಮೇಡಮ್? ಇದು ನಾಳೆ ಇರಲ್ಲ. ಇದು ಚಿಗುರು ಬೇಗ ಬಾಡೋಗುತ್ತೆ. ಇವೆಲ್ಲ ಎತ್ತಿ ಹಚ್ಚಕ್ ಆಗ್ಬೇಕು. ಆಮೇಲೆ ಗೊಬ್ಬರ ಹಾಕ್ಬೇಕು. ಗೊಬ್ಬರ ಹಾಕಿ ನೀರ್ ಬಿಟ್ರೆ ಆಮೇಲೆ 2.5 ತಿಂಗಳಿಗೆ ಇದು ಬರುತ್ತೆ, ಕಟಿಂಗ್ ಬರುತ್ತೆ. ಸರ್, ಈಗ ಇದು ನಿಮ್ ಕಡೆ ಅತಿ ಹೆಚ್ಚು ಈ ಆಸ್ಪರಸ್ ಗಿಡ ಬೆಳಿತೀರಲ್ಲ, ಇದು ಫಸ್ಟ್ ಗಿಡನ ಯಾವ ರೀತಿ ಬೆಳಿತೀರಾ ಅಂತ
ಯಾವ ರೀತಿ ಇದು ಬೆಳಿತೀರಾ? ಫಸ್ಟ್ ಉಳುಮೆ ಮಾಡ್ತೀರಾ? ಉಳುವೆ ಹಾ. ನೇಗ್ಲು ಹಾಕ್ಬೇಕು ಮೇಡಮ್, ಒಂಟ್ನೇಗ್ಲು ಹ್ಮ್. ಒಂಟ್ನೇಗ್ಲು ಹಾಕಿ ಚೆನ್ನಾಗಿ ಒಣಸಿ ಹ್ಮ್. ಗೊಬ್ಬರ ಹ್ಮ್. ಒಂದ್ ಎಕರೆಗ ಹ್ಮ್. 25 ಲೋಡ್ ಗೊಬ್ಬರ ಹಾಕ್ಬೇಕು. 25 ತಿಪ್ಪೆ ಗೊಬ್ಬರ. ತಿಪ್ಪೆ ಗೊಬ್ಬರ ಹಾ. ಟ್ಯಾಕ್ಟ್ರಿ ಹ್ಮ್ ಹ್ಮ್ 25 ಲೋಡ್ ಗೊಬ್ಬರ ಹಾಕ್ಬೇಕು. ಹಾ. ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಬೇಕು. ಆ ತರ ಆಮೇಲೆ ಈ ತರ ಬೆಡ್ ಕಟ್ಟಿ ಬೆಳಬೇಕು. ಈ ತರ ಬೆಡ್ ಕಟ್ಟಿ ಹಾ. ಆಮೇಲೆ ಉಣ್ಬೇಕು ಮೇಡಮ್. ಇದು ಸಾಲ್ ಇದು ಮಧ್ಯದಲ್ಲಿ ಇದೆಲ್ಲ ಗ್ಯಾಪ್ ಇದೆಲ್ಲ ಇದೇನಿಕ್ಕೆ? ಅದು ಮಳೆ ನೀರ್ ಜಾಸ್ತಿ ಬಂದ್ರೆ ಆಚೆಕ್ ಹೋಗ್ಬೇಕು ಮೇಡಮ್. ಓ, ನಿಂತ್ಕೊಂಡು ಇದು ಆಚೆ ಹೋಗುತ್ತೆ. ಆಚೆ ಹೋಗ್ಬೇಕು ಆ ನೀರು. ಅಂದ್ರೆ ನೀವ್ ಹೇಳೋ ಪ್ರಕಾರ ನೀರ್ ಜಾಸ್ತಿ ಇರಬಾರ್ದು ಇದಕ್ಕೆ. ನೀರ್ ಜಾಸ್ತಿ ಇರಬಾರ್ದು. ಅದಕ್ಕೆ ಈ ತರ ಮಾಡ್ತೀರಾ? ಒಂದ್ ಗೇಟ್ ಒಳಗ್ ಬಂದ್ ಮೇಡಮ್ ನೀರು ಕೊಡೋದು 5 ನಿಮಿಷ ಕೊಡ್ಬೇಕು. 5 ನಿಮಿಷ ಅಷ್ಟೇ. ಅಷ್ಟೇ. ಇದೆಲ್ಲ ಸ್ಪ್ರಿಂಕ್ಲಿಂಗ್ ಸಿಸ್ಟಮ್ ಮಾಡಿದೀರಾ? ಎಲ್ಲ ಸಿಂಪ್ಲರ್. ಓಕೆ. ಸೊ ಎಷ್ಟಡಿಯಿಂದ ಎಷ್ಟಡಿಗೆ ಒಂದೊಂದ್ ಗಿಡ ಉಣ್ತೀರಾ ನೀವು? ಇದು 2.5 ಅಡಿ 2 ಅಡಿ ಇರುತ್ತೆ ಮೇಡಮ್. ಇದು ಇಲ್ಲೊಂದ್ ಗಿಡ ಆದ್ರೆ ಇಲ್ಲೊಂದ್ 2.5 ಅಡಿಗೆ ಗಿಡ 2.5 ಅಡಿ. ಉಣ್ತೀರಾ? ಮತ್ತೆ ಇದು ಸಾಲು ಎಷ್ಟಡಿ? 7 ಅಡಿ ಇದೆ ಮೇಡಮ್. 7 ಅಡಿ ಡಿಫರೆನ್ಸ್ ಅಲ್ಲಿ ಗಿಡ 7 ಅಡಿ ಇದೆ. ಬಿಡ್ತು 7 ಅಡಿ. 7 ಅಡಿ. ಬೆಡ್ 7 ಅಡಿ ಇರ್ಬೇಕು. ಇರುತ್ತೆ. ಆಯ್ತು. ಆಮೇಲೆ ನೀವು ನಾರು ಉಣ್ತೀರಾ? ನಾರು ಉಣ್ತೀರಿ. ಇದು ನಾರೆಲ್ಲ ನೀವು ಎಲ್ಲಿಂದ ತಂದ್ರಿ ಅಂತ? ವರ್ತೂರ್ ಮೇಡಮ್. ವರ್ತೂರಿಂದ? ವರ್ತೂರ್ ಸಿದ್ದಾಪುರದಿಂದ ನೀವು ತಂದ್ರಿ? ವರ್ತೂರ್ ಸಿದ್ದಾಪುರ ಅಲ್ಲೇನೆ ತಗೊಂಡ್ ಬರ್ತೀರಿ. ಆಮೇಲೆ ಲೇಬರ್ಗೆ ನಾವು ಉಣ್ತೀರಿ. ಸರ್, ಈಗ ಎಲ್ಲ ಕಟಾವೆಲ್ಲ ನಡೀತಾ ಇದೆ. ಇದು ನೆಟ್ಟಿದ್ದು ಫಸ್ಟ್ 7 ತಿಂಗಳು ಟೈಮ್ ತಗೊಳುತ್ತೆ. 7 ತಿಂಗಳು ಟೈಮ್ ತೆಗುತ್ತೆ. ಅದಾದ್ಮೇಲೆ ನೀವು ಕಟಾವ್ ಮಾಡಿದ್ಮೇಲೆ 2.5 ತಿಂಗಳು 2.5-3 ತಿಂಗಳಿಗೆಲ್ಲ ಬಂದ್ಬಿಟ್ಟು ಕಟಾವ್ ನಡೀತಾ ಇರುತ್ತೆ. ಇದೆಲ್ಲ ಯಾವ ರೀತಿ ಸರ್ ಇದು ಮೇಂಟೈನ್ ಮಾಡ್ತೀರಿ? ಇದಕ್ಕೆಲ್ಲಾನು ರೋಗ ಬಾಧೆಗಳೆಲ್ಲ ಬರುತ್ತಾ? ಬರುತ್ತೆ ಮೇಡಮ್, ರೋಗ ಬರುತ್ತೆ. ಔಷಧಿ ಹೊಡಿಬೇಕು. ಔಷಧಿ ರೋಗ ಇದಕ್ಕೂ ಇರುತ್ತೆ? ಹೌದು ಮೇಡಮ್. ಯಾವ ತರ ರೋಗ ಬರ್ಬೋದು? ಈ ಕೆಳಗಡೆ ಹಣ್ಣಲ್ಲೇ ಬರುತ್ತೆ. ಹುಳ ಮೇಯುತ್ತೆ ನೋಡಿ ಇದು. ಇದು ಅದು ರೋಗ ಮೇಡಮ್. ಇದು ರೋಗ ಅಂತ ಹೇಳ್ತಾರೆ. ಇದು ಏನ್ ರೋಗ ಅಂತಾರೆ? ಇದು ನೀರು ಜಾಸ್ತಿ ಆದ್ರೆ ಈ ತರ ಆಗುತ್ತೆ. ಆ ತರ ಆಗುತ್ತೆ. ನೀರ್ ಕಡಿಮೆ ಕೊಡ್ಬೇಕು. ಹುಳ ಬೀಳುತ್ತೆ. ಬೀಟ್ರೋಟ್ ಹುಳ ಅಂತ ಬೀಳುತ್ತೆ. ಆ ಚಿಗುರೆಲ್ಲ ಈ ತರ ಚಿಗುರೆಲ್ಲ ತಿಂದಾಗ್ತೈತೆ. ಬೆಳೆಯಕ್ಕೆ ಬಿಡಲ್ಲ ಅದು? ಬೆಳೆಯಕ್ ಬಿಡಲ್ಲ. ಚಿಗುರೆಲ್ಲ ತಿಂದಾಗ ಬರ್ತೈತೆ. ಆತರ ರೋಗ ಬರುತ್ತೆ. ಅದಕ್ಕೆ ನೀವು ಯಾವ ತರ ಪೆಸ್ಟಿಸೈಡ್ಸ್ ಹಾಕ್ತೀರಾ ನೀವು? 1 ಡ್ರಮ್ ಮೇಡಮ್, 200 ಲೀಟರ್ ಡ್ರಮ್ ನೀರಿಗೆ 2,500-3,000 ಖರ್ಚು ಬರುತ್ತೆ. ಔಷಧಿಗೆ ಏನು 1 ಎಕರೆ 1.5 ಎಕರೆಗೆ? 1 ಡ್ರಮ್ಗೆ 2 ಡ್ರಮ್ ಹೊಡಿಬೇಕಾ 7,000 ರೂಪಾಯಿ ಖರ್ಚು ಬರುತ್ತೆ. ಇವಾಗ ನೀವು 1.5 ಎಕರೆಗೆ ಎಷ್ಟು ಡ್ರಮ್ ಬೇಕಾಗುತ್ತೆ? 400 ಲೀಟರ್ ಆಗುತ್ತೆ. ಹೌದಾ? ಹೌದು ಮೇಡಮ್. ಸರಿ. ಎಷ್ಟು ದಿವಸಕ್ಕೊಂದ್ಸಲ ಕೊಡ್ತೀರಾ ಇದು ನೀವು? ಹಂಗಾದ್ರೆ ಔಷಧಿ ಬಂದು 15 ದಿನಕ್ಕೆ 20 ದಿನಕ್ಕೆ ಔಷಧಿ ಕೊಡ್ತೀರಿ ಮೇಡಮ್. ಕೊಡ್ತಾ ಇರ್ಬೇಕು. ಗೊಬ್ಬರ ಬಂದು ಮೇಡಮ್ ಒಂದು 15 ತಿಂಗಳಿಗೆ ಒಂದ್ ಗಿತ್ತ. ಕೊಡ್ಲೇಬೇಕು. ಯಾವ ತರ ಗೊಬ್ಬರ ಕೊಡ್ತೀರಾ? DAP 10-26 2 ಗೊಬ್ಬರ, 2 ಹಿಂಡಿ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಕಾಂಗೆ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ಬೇಕು. ಹೌದಾ? ಅಂದ್ರೆ ಏನು ಡ್ರಿಪ್ ಅಲ್ಲಿ ತರ ಕೊಡ್ತೀರಾ ಇಲ್ಲ ಹಿಂಗೆ? ಇಲ್ಲ ಮೇಡಮ್, ಎಲ್ಲ ಚೆಲ್ತೀರಾ? ಎಲ್ಲ ಚೆಲ್ಲೋದು. ಓಹೋ, ಸರಿ. ಎಲ್ಲ ಬಯಲ್ ಮೇಲೆ ಚೆಲ್ ಬಿಡೋದು. ಸಿಂಪ್ಲರ್ ಅಲ್ಲಿ ನೀರ್ ಬಿಡೋದು. ಅವಾಗ ಅದೆಲ್ಲ ಕೆಳಗಡೆ ಕುತ್ಕೊಂಡ್. ಒಳ್ಳೆ ಐಡಿಯಾ ಸರ್, ಸೂಪರ್ ಐಡಿಯಾ ಇದು. ಓಕೆ. ಇವಾಗ ಇದು ಮಾರ್ಕೆಟ್ ಕಟ್ ಮಾಡ್ತಾ ಇದೀರಾ ಅಲ್ವಾ? ಹೌದು ಮೇಡಮ್. ಇದು ಯಾವ ಮಾರ್ಕೆಟ್ ಹಾಕ್ತೀರಾ ಅಂತ? ಸಿಟಿ ಮಾರ್ಕೆಟ್ ಮೇಡಮ್. ಹೌದಾ? ಸಿಟಿ ಮಾರ್ಕೆಟ್ ಗೆ ಡೈರೆಕ್ಟ್ ಸಿಟಿ ಮಾರ್ಕೆಟ್ ಗೆ ಹೋಗುತ್ತೆ? ಡೈರೆಕ್ಟ್ ಸಿಟಿ ಮಾರ್ಕೆಟ್ ಗೆ ಹೋಗುತ್ತೆ. ನಾವು ಮಾರ್ಕೊಂತೀವಿ. ಇದು 1 ಎಕರೆ ನಮ್ಮ ಬೆಳೆಯುವಂತ ರೈತ ಬಾಂಧವರು ಬೆಳಿಬೇಕು ಅಂತ ಅನ್ಕೊಂತಾರೆ. 1 ಎಕರೆ ಬೆಳಿಬೇಕಂದ್ರೆ ಅಂದಾಜ್ ಎಷ್ಟು ಖರ್ಚಾಗ್ಬೋದು ಸರ್? ಮೇಡಮ್, ಇದು ಸ್ಟಾರ್ಟಿಂಗ್ ಬಂದು ಒಂದು 7 ಲಕ್ಷ ರೂಪಾಯಿ. 7 ಲಕ್ಷ ಬೇಕೇ ಬೇಕು? ಒಂದ್ ಎಕರೆಗೆ. 1 ಎಕರೆಗೆ 7 ಲಕ್ಷ ರೂಪಾಯಿ ಹಾಕ್ಲೇಬೇಕು. ಬಂಡವಾಳ ನಾವು ಹೆಂಗೆ ಹಾಕ್ತೀರಾ ಹಂಗೆ ಮೇಡಮ್. ಏನೇನ್ ಖರ್ಚಾಗುತ್ತೆ ಸರ್ ಇದು? ಗೊಬ್ಬರಕ್ಕೆ ಒಂದು ಗೊಬ್ಬರ ಹಾಕ್ಬೇಕು. ಆಮೇಲೆ ಬಂದು ಸಿಂಪ್ಲರ್ ಮಾಡ್ಬೇಕು. ಬೆಡ್ ಕಟ್ಟಬೇಕು. ಆಮೇಲೆ ಒಂದು ಗಿಡ ತಗೊಂಡ್ ಬಂದು ಉಣಕ ಅವ್ರಕ ಎಲ್ಲ 7 ಲಕ್ಷ ರೂಪಾಯಿ ಬೇಕಾಗುತ್ತೆ. ಒಂದ್ ಗಿಡನೇ ಎಷ್ಟಾಗ್ಬೋದು ಸರ್ ಅದು? ಮೇಡಮ್, ಒಂದ್ ಗಿಡ ಬಂದು 8 ರೂಪಾಯಿ. 8 ರೂಪಾಯಿ ಬೀಳುತ್ತೆ. ಇಷ್ಟುದ್ದ ಇರುತ್ತೆ. 8 ರೂಪಾಯಿ ಇರುತ್ತೆ. ಒಂದು ಎಕರೆಗೆ ಅಂದಾಜ್ ಎಷ್ಟು ಗಿಡ ಬೇಕಾಗ್ಬೋದು? ಒಂದು 20 ಗಿಡ ಬೇಕು. 20,000 ಬೇಕು. ಓಹೋ, ಸೂಪರ್. ಅದಕ್ಕೆ ಹಂಗಾರೆ ಜಾಸ್ತಿ ಖರ್ಚು ಬರುತ್ತೆ ಮೇಡಮ್. 20,000 ಬೇಕಾಗುತ್ತೆ. ಆಮೇಲೆ ಈ ಸಿಂಪ್ಲರ್ ನೋಡಿ, ಪೈಪ್ ಗಳೆಲ್ಲ ಸಿಸ್ಟಮ್ ಹಾಕ್ಸಕ್ಕೆ, ಮತ್ತೆ ಗೊಬ್ಬರಕ್ಕೆ ಎಲ್ಲಕ್ಕೂ ಬೇಕಾಗುತ್ತೆ. ಮತ್ತೆ ಇದು ಅವಾಗ ನೀವು ಪೆಸ್ಟಿಸೈಡ್ ಹಾಕೋದು ಅದೆಲ್ಲ ಸೇರಿ 1 ತಿಂಗಳಿಗೆ ಮೇಂಟೆನೆನ್ಸ್ ಎಷ್ಟು? ಇವಾಗ ಒಂದ್ಸಲ ಇದು ಕಟಾವ್ ಮಾಡ್ತೀರಾ? ಎಷ್ಟು ಮೇಂಟೆನೆನ್ಸ್ ಬರುತ್ತೆ 1 ತಿಂಗಳಿಗೆ? ಇದು ಪೆಸ್ಟಿಸೈಡ್ ಅದೆಲ್ಲ ಹಾಕ್ತಿರಲ್ಲ, ಔಷಧಿಗಳು, ಗೊಬ್ಬರ ಒಂದು 50,000-60,000 ರೂಪಾಯಿ ಗಂಟ ಬೇಕಾಗುತ್ತೆ ಮೇಡಮ್. ಹೌದಾ? ಅಷ್ಟು ಖರ್ಚಾಗುತ್ತೆ?
15 ದಿನಕ್ಕೆ ಔಷಧಿ ಹೊಡಿಬೇಕಂದ್ರೆ ಮೇಡಮ್ 5,000 6,000 ರೂಪಾಯಿ. ಹಾ 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 2 ತಿಂಗಳಿಗೆ ಏನಾಯ್ತು. ಹಾ 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 ಹಂಗೆ. ಗೊಬ್ಬರ DAP ಮೊದ್ಲು ಕಮ್ಮಿ ಇತ್ತು, 450 750 ಇತ್ತು, ಈಗ 1,500 ರೂಪಾಯಿ. ನೋಡಿ ರೈತರಿಗೆಲ್ಲ ಇನ್ನು ಕಮ್ಮಿ ಕೊಡ್ಬೇಕು. ಕಮ್ಮಿ ಕೊಡ್ಬೇಕು. ಈಗ ನಮ್ಗೆಲ್ಲ ರೈತರನ್ನ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ, ನಾವು ಏನು ಸಿಗಲ್ಲ. ಕಷ್ಟಪಟ್ಟು ಮಾಡ್ತಾರೆ ರೈತರು ಪಾಪ, ಅವ್ರಿಗೆ ಒಂದ್ ಒಳ್ಳೆ ಬೆಲೆ ಸಿಗ್ಬೇಕಂದ್ರೆ ಈ ತರದ್ ಗೊಬ್ಬರ ಔಷಧಿಗಳೆಲ್ಲ ಕಮ್ಮಿಗೆ ಸಿಕ್ಕಿದ್ರೆ ಇನ್ನೂ ನೀವು ಇನ್ನೂ ಮಾಡ್ಬೋದು ಮೇಡಮ್. ನಾವೇ ಕಟ್ಕೊಡ್ಬೇಕು ಈ ಸೊಪ್ಪು ಕೀಳ್ಬೇಕಂದ್ರೆ ಇವ್ರಿಗೆ. ಇಲ್ಲಿ ರೂಮ್ ವ್ಯವಸ್ಥೆ ಕೂಡ ನೀವೇ ಮಾಡ್ಕೊಡ್ತೀರಾ? ನಾವೇ ರೂಮು ವ್ಯವಸ್ಥೆ ನಾವೇ ಕೊಡ್ಲೇಬೇಕು. 2 ಟೈಮ್ ಊಟ ಹೋಟೆಲ್ ಒಳಗೆ ಹೇಳಿದ್ದೀರಿ, ಅವ್ರು ಎತ್ಕೊಂಬಂದು ತೋಟದಲ್ಲಿ ಕೊಡ್ತಾರೆ. 2 ಟೈಮ್ ಊಟ, ಮನೆ ರೂಮ್ ನಾವೇ ಕೊಡ್ಬೇಕು ಮೇಡಮ್. ನೀವೇ ಇವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ನೀವೇ ಮಾಡ್ಕೊಡ್ತೀರಾ? ಹೌದು. ಇದು ಲೇಬರ್ಸ್ಗೆಲ್ಲ ಹೆಂಗೆ ಸರ್, ಒಂದಿನದ ಹೆಂಗ್ ಪೇಮೆಂಟ್ ಕೊಡ್ತೀರಾ ಮೇಡಮ್? ನೋಡಿ, ಈ ಕಟ್ಟಿದೆ ಅಲ್ಲ, ಆ ಕಟ್ಟಿಗೆ 2 ರೂಪಾಯಿ ಕೊಡ್ಬೇಕು. ಈ ಕಟ್ಟು ಕಟ್ ಮಾಡೋದಕ್ಕೆ 2 ರೂಪಾಯಿ. 2 ರೂಪಾಯಿ ಮೇಡಮ್. ಕಟ್ ಮಾಡಿದ್ರೆ ಅವ್ರಿಗೆ 2 ರೂಪಾಯಿ ಸಿಗುತ್ತೆ ಅವ್ರಿಗೆ. ಸರಿ. ಅಂದಾಜು ದಿನದಲ್ಲಿ ಎಷ್ಟು ಕಟ್ ಮಾಡ್ತಾರೆ ಸರ್ ಅವರು? ಮೇಡಮ್ ಒಂದು 1,000 ಕಟ್ ಮಾಡ್ತಾರೆ. 1,000 1,500 ಕಟ್ ಮಾಡ್ತಾರೆ ಮೇಡಮ್. ಅಲ್ಲಿಗೆ 2,000 2,500 ಆಯ್ತಾ ಅವ್ರಿಗೆ? ಹೌದು. ಅವರು ಹೆಂಗ್ ಕೀಳ್ತಾರೆ ಮೇಡಮ್, ಆತರ. ಸರಿ ಸರಿ. ಆತರ ಹೆಂಗೆ ಕೇಳ್ತೀರ ಅವ್ರು, ಇದು ಎಷ್ಟ್ ಚೆನ್ನಾಗಿ ಕೇಳ್ಬಾರ್ದು ಹಂಗೆ ಮೇಡಮ್. ಇದು ಡೈರೆಕ್ಟ್ ಇವಾಗ ಮಾರ್ಕೆಟ್ ಹೋಗುತ್ತೆ? ಹೌದು ಮೇಡಮ್, ಡೈರೆಕ್ಟ್ ಮಾರ್ಕೆಟ್. ರಾತ್ರಿ 12:30 ನೈಟ್ 12:30 ಬಿಡ್ತಾರೆ ಇಲ್ಲಿ ಮನೆ. ಇದು ಸಿಟಿ ಮಾರ್ಕೆಟ್. ಇಲ್ಲಿ ನಮ್ಮ ಮನೆ ತಗ ಒಂದು 12:30 ಬಿಡ್ತಾರ. ಅಲ್ಲಿ ಸಿಟಿ ಮಾರ್ಕೆಟ್ ಹೋಗ 1:15 ಆಗುತ್ತೆ. 1:15ಗೆ ಅದು ಆಕ್ಷನ್ ಎಲ್ಲ ಇರುತ್ತೆ ಅಲ್ಲಿ? ಆಕ್ಷನ್ ಇಲ್ಲ ಮೇಡಮ್, ನಾವೇ ಡೈರೆಕ್ಟ್ ಆಗಿ ಮಾರೋದು. ನೀವು ಡೈರೆಕ್ಟ್ ಆಗಿ ಅಲ್ಲಿ ಕಳಿಸ್ಬಿಡ್ತೀರಾ? ಹೌದು. ನಿಮ್ಗೆ ಇದು ಒಂದ್ ಕಟ್ಟು ಅಲ್ಲಿ ಎಷ್ಟು ಮೇಡಮ್? 12 ರೂಪಾಯಿ, 12 ರೂಪಾಯಿಂದ 15 ರೂಪಾಯಿ ಲಾಸ್ಟ್. ಇವರೆಲ್ಲ ಕಟ್ ಮಾಡ್ತಾ ಇದಾರೆ, ಲೇಬರ್ಸ್ ಅಲ್ವಾ? ಹೌದು ಮೇಡಮ್. ನಮಸ್ತೆ. ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಕೊಪ್ಪಳ ಡಿಸ್ಟಿಕ್ ನಿಂದ, ಕನಗಿರಿ ತಾಲೂಕು. ಕೊಪ್ಪಳದವ್ರು ನೀವು? ಕೊಪ್ಪಳದಿಂದ ಇಲ್ಲಿ ಕೊಪ್ಪಳ ಡಿಸ್ಟಿಕ್, ಕನಗಿರಿ ತಾಲೂಕು. ಹೌದಾ? ನೀವೇನು ಇದು ಎಷ್ಟು ದಿವಸ ಆಯ್ತು ನೀವು ಇಲ್ಲಿ ಬಂದು? ಹೊಸಕೋಟೆ ನಾನು ಬಂದು ಒಂದು 3 ವರ್ಷ ಆಯ್ತು. ಇಲ್ಲೇ ಇದ್ದೀರಾ? ಫ್ಯಾಮಿಲಿ ಸಮೇತ ಇಲ್ಲೇ ಇದ್ದೀರಾ? ಎಲ್ಲ ಇಲ್ಲೇ ಇದೀವಿ. ಇದು ಕಟ್ಟೆಲ್ಲ ಹೆಂಗ್ ಕೀಳ್ತೀರಾ ನೀವು ಇದೆಲ್ಲ? ಅದು ಮೊದ್ಲ ಮೇಡಮ್ 1 ವಾರ ಇತ್ತು, ಈಗ 2 ರೂಪಾಯಿ ಮಾಡಿದ್ದಾರೆ. ಈಗೆಲ್ಲ 2 ರೂಪಾಯಿ ನಮ್ ಕೆಪಾಸಿಟಿ ಮೇಲೆ ಕೀಳೋದು. ಅದು ಹೌದಾ? ಸ್ವಲ್ಪ ಚೆನ್ನಾಗಿದ್ರೆ ಕೀಳ್ತೀವಿ, ಇಲ್ಲಾಂದ್ರೆ 500 ರೂಪಾಯಿ ಬೀಳಲ್ಲ. ಚೆನ್ನಾಗಿದ್ರೆ 1,000 1500 ಹೊಡಿತೀವಿ. ಹೊಡಿತೀರಾ? ಎಷ್ಟ್ ಕಟ್ ಕೀಳ್ತೀರಾ ಗೊಬ್ಬರ ಕಿತ್ರೆ? ಈಗ ಚೆನ್ನಾಗಿದ್ರೆ 1500 ಕೀಳ್ತೀವಿ, ಚೆನ್ನಾಗಿಲ್ಲ ಅಂದ್ರೆ 500 ಕೀಳಕ್ ಆಗಲ್ಲ. ಇದೆಲ್ಲ ಹೆಂಗ್ ಕಟ್ ಮಾಡ್ತೀರಾ ಇವಾಗ? ಈ ಕಟ್ಟಿದಿರಲ್ವಾ, ಇದು ಕಷ್ಟ ಅನ್ಸುತ್ತಲ್ವಾ? ಮುಳ್ಳೆಲ್ಲ ಇದೆ. ಅದೇ ಮೇಡಮ್, ಕಷ್ಟ. ಇದಕ್ಕೆ ಬ್ಲೌಸ್ ಕೊಟ್ಟಿದ್ದಾರೆ ಓನರ್ ಎಲ್ಲ. ಇದು ನಾವು ರಬ್ಬಲ್ ಕೈಗೆ ಹಾಕೋದು, ಆಮೇಲೆ ಸೊಪ್ಪು ಹಿಡಿದು ಕೀಳ್ತಾ ಇರೋದು. ಒಂದ್ ಕಟ್ಟು ನಮ್ಗೆ ಎಷ್ಟಾಗುತ್ತೆ ಅಷ್ಟು ಕೈಯೆಲ್ಲ ಕಿತ್ಬಿಡ್ತೀರಾ? ಇದು ಕೈಯೆಲ್ಲ. ಸಿಸರ್ ಎಲ್ಲ ಏನು ಕಟ್ ಮಾಡಲ್ಲ? ಏನಿಲ್ಲ, ಅದು ಸೀಸನ್ ಕಟ್ ಮಾಡಿದ್ರೆ ಇದು ಮಾರ್ಕೆಟ್ ಅಲ್ಲಿ ಮಾರಲ್ಲ. ಹೌದಾ? ಯಾಕೆ? ಅದು ಯಾಕಂದ್ರೆ ಮಳೆ ಚಿಗುರು ಬರಲ್ಲ, ಅದ್ರಗೋಸ್ಕರ ಈ ತರ ಇರ್ಬೇಕು. ಈ ತರ ಉಬ್ರ ಇದ್ರೆ ಅವ್ರಿಗೆ ಪಾಪ ಮುಂದೆ ಯೂಸ್ ಆಗುತ್ತೆ, ಇಲ್ಲಾಂದ್ರೆ ಯೂಸ್ ಆಗಲ್ಲ. ಅದ್ರಗೋಸ್ಕರ ಈ ತರ ಕೈ ಕೀಳೋದು ಇದು. ನಮಗೆ ಕೈಯಲ್ಲೇ ರಬ್ಬರ್ ಬ್ಯಾಂಡ್ ಹಾಕೊಂಡಿರ್ತೀರಾ? ರಬ್ಬರ್ ಬ್ಯಾಂಡ್ ಅವ್ರಿಗೆ ಎಷ್ಟ್ ಕಟ್ಬೇಕು ಅಷ್ಟ್ ಕೀಳ್ಬೇಕು. ಅವ್ರ ಅಂದ್ರೆ ಸೈಜ್ ಅಂದ್ರೆ ಇಷ್ಟ ಅಂದ್ರೆ ತಗಲ್ಲ, ಅದ್ ಎಷ್ಟ್ ಬೇಕು ಅಷ್ಟ್ ಹಾಕ್ಬೇಕು ಮೂಟೆ. ಈಗ ಅದು ಅಷ್ಟೇ ಕಟ್ಬೇಕು ನಾವು, ಅದು ಕಡಿಮೆ ಆದ್ರೆ ನಮಗೆ ಅಮೌಂಟ್ ಕೊಡಲ್ಲ ಅವ್ರು. ಮತ್ತೆ ಈ ತರ ಎಲ್ಲ ಇರುತ್ತೆ. ಹೌದಾ? ನೀವು ಒಟ್ಟಾರೆ ನೀವು ಬಂಡವಾಳ ಎಲ್ಲ ಹೋಗಿ ಎಷ್ಟು ಲಾಭ ಸಿಗಬಹುದು ಅಂತ ಸರ್ ಇದು? ಮೇಡಮ್ 1 ತಿಂಗಳು 1.5 ತಿಂಗಳು 2 ತಿಂಗಳಿಗೆ 2 ತಿಂಗಳಿಗೆ ಒಂದು 75,000 ಇಲ್ಲ 1,00,000 ರೂಪಾಯಿ ಮೇಡಮ್ ಲಾಭ ಸಿಗುತ್ತೆ 2.5 ತಿಂಗಳಿಗೆ. ಹೌದಾ? ಅದೇ ಮಾರ್ಕೆಟ್ ರೇಟ್ ಜಾಸ್ತಿ ಇದೆ. ಮಾರ್ಕೆಟ್ ರೇಟ್ ಏನ್ ಡಿಮ್ಯಾಂಡ್ ಆಗೋದ್ರೆ ನಮ್ಗೆ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ. ಇಲ್ಲ ಅಂದ್ರೆ ಲಾಸ್ ಆಗುತ್ತೆ. ಅಂದ್ರೆ ಮಿನಿಮಮ್ ಸಿಗುತ್ತಾ ಅಂತ? ಯಾಕಂದ್ರೆ ನಾನ್ ಇವಾಗ ನಿಮ್ಮ ಹತ್ರ ಇಷ್ಟೊತ್ತು ಇಂಟರ್ವ್ಯೂ ಮಾಡಿದ ಪ್ರಕಾರ ಸ್ವಲ್ಪ ಮೇಂಟೆನೆನ್ಸ್ ಬೇರೆ ಬೆಳೆಗಳು ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ಕಮ್ಮಿನೇ ಅಂತ ಅನ್ಸ್ತು. ರೋಗ ಬರುತ್ತೆ, ಸ್ಪ್ರೇ ಮಾಡ್ಬೇಕು, ಗೊಬ್ಬರ ಹಾಕೊಂಡ್ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು. ಮಾರ್ಕೆಟ್ ರೇಟ್ ನಿಮ್ಗೆ ಚೆನ್ನಾಗಿ ಸಿಕ್ಕಿದ್ರೆ ಒಳ್ಳೆ ಲಾಭ ಅಲ್ವಾ? ನಿಮ್ಗೆ ಇದು ಬಂಡವಾಳ ಎಲ್ಲ ಹೋಗಿ ಅಂದಾಜು ತಿಂಗಳಿಗೆ ಎಷ್ಟು ಸಿಗ್ಬೋದು ಅಂತ? 2 ತಿಂಗಳಿಗೆ ಮೇಡಮ್, 2 ತಿಂಗಳಿಗೆ 2.5 ತಿಂಗಳಿಗೆ ಒಂದು 75,000 1,00,000 ರೂಪಾಯಿ ಮೇಡಮ್ ಮೇಲೆ ಸಿಗುತ್ತೆ. ಓಕೆ ಸರ್, ಓಕೆ. ಡಿಮ್ಯಾಂಡ್ ಆದ್ರೆ 1.5 ಲಕ್ಷ ಸಿಗುತ್ತೆ. ಇಲ್ಲ ಡಿಮ್ಯಾಂಡ್ ಆಗಲ್ಲ ಅಂದ್ರೆ 1,75,000 80,000 ಸಿಗುತ್ತೆ. ಅಂದ್ರೆ ಲಾಸ್ ಏನಿಲ್ವಾ? ಲಾಸ್ ಇಲ್ಲ ಮೇಡಮ್, ಲಾಸ್ ಇಲ್ಲ, ಪರವಾಗಿಲ್ಲ ಮೇಡಮ್. ಬೆಳೆದಿಗೆ ಚೆನ್ನಾಗಿದೆ.
ಚೆನ್ನಾಗಿದೆ ಹಾ. ಹಾ. ಖರ್ಚು ನನ್ಗೂ ಕಮ್ಮಿ ಅನ್ಸ್ತು, ಖರ್ಚು ಕಮ್ಮಿ, ಸ್ವಲ್ಪ ಈಸಿನೂ ಅನ್ಸ್ತು ಈಜಿ ಅನಿಸ್ತು. ಅಲ್ವಾ. ನೋಡಿ ಇವಾಗ ನೀವು ಹಾಕಿ ಬಿಟ್ರೆ 2.5 ತಿಂಗಳಿಗೆ ನೀವು ಟೈಮ್ಗೆ ನೀರ್ ಹಾಯಿಸಿ ಒಂಚೂರು ಗೊಬ್ಬರ ಅದೆಲ್ಲ ಕೊಡ್ತಾರೆ, ಆರಾಮಾಗಿ ಬರ್ತಾ ಇರುತ್ತೆ. ಬರುತ್ತೆ. ಓಕೆ ಸರ್. ಅಂದ್ರೆ ಇದು ಯಾವ್ದ್ಯಾವ್ದಕ್ ಬಳಸ್ತಾರೆ ಅಂತ? ಮೇಡಮ್ ಇದು ಮದುವೆ ಚೌಟ್ರಿಗೆ ಮಾತ್ರ, ಹಾ 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 ಮದುವೆ ಚೌಟ್ರಿಗೆ ಮಾತ್ರ ಬೆಳೆಸ್ತಾರೆ. ಮದ್ವೆ ಚೌಟ್ರಿ ಡೆಕೋರೇಷನ್ಗೆ, ಡೆಕೋರೇಷನ್ ಇದಿಲ್ಲ ಅಂದ್ರೆ ಆಗದೇ ಇಲ್ಲ. ಆಗೋದಿಲ್ಲ ಮೇಡಮ್. ಹೌದು, ಇದು ಹಸಿರು ಕಲರ್ ಕಾಣಿಸುತ್ತೆ. ಹೌದು ಹೌದು. ಇದು ಇದು ಪಾಂಜ್ ಇರುತ್ತೆ ಅಲ್ಲ, ಪಾಂಜಲ್ಲಿ ಕುಚ್ಚಿದೆ ಹಸಿರು ಕಲರ್ ಕಾಣಿಸುತ್ತೆ, ಬರುತ್ತೆ. ಇದಿಲ್ಲ ಅಂದ್ರೆ ಆಗಲ್ಲ ಮೇಡಮ್. ಸೊ ಇದು ನಾನ್ ನೋಡಿದ ಪ್ರಕಾರ ಇದು ಒಂದ್ 2-3 ದಿವಸ ಹಂಗೆ ಇರುತ್ತೆ ಅಲ್ವಾ? ಏನು ಪಾಂಜಲ್ಲಿ ಇರುತ್ತೆ ಮೇಡಮ್. ನೀರ್ ಹಾಕಿ ಇಕ್ಕಿದ್ರೆ 2-3 ದಿವಸ ಇರುತ್ತೆ. ಸ್ಪಂಜ್ ಅಲ್ಲಿ ಇರುತ್ತೆ, ಸ್ಪಂಜಲ್ಲಿ ಇರುತ್ತೆ. ಬಾಡಲ್ಲ ಮೇಡಮ್. ಇದು ಇವತ್ ಕಟಾವ್ ಮಾಡಿದ ಮಿಡ್ ನೈಟ್ ಅಲ್ಲೇ ಹೋಗ್ಬಿಡುತ್ತೆ ಮಾರ್ಕೆಟ್ಗೆ. ನೈಟ್ ಹೋಗುತ್ತೆ ಮೇಡಮ್. ಇದು ಆಸ್ಪರಸ್ ಬೆಳೆ ಎಷ್ಟು ವರ್ಷ ಇದು ಬೆಳೆ ಜೀವಂತವಾಗಿರುತ್ತೆ ಸರ್? 15 ವರ್ಷ ಇರುತ್ತೆ ಮೇಡಮ್. 15 ವರ್ಷ ಇರುತ್ತಾ? 15 ವರ್ಷ ಇರುತ್ತೆ. ಆಮೇಲೆ ಕಟಾವ್ ಮಾಡಿ 15 ದಿನಕ್ಕೆ ನೋಡಿ ಈ ತರ ಚಿಗುರು ಬರುತ್ತೆ. ಈ ತರ ಅಂದ್ರೆ ನೀವು ಕಟಾವ್ ಮಾಡಿದಾದ್ಮೇಲೆ 15 ದಿವಸ ಆದ್ಮೇಲೆ ಈ ತರ ಚಿಗುರು ಬರುತ್ತೆ. ನೀರು ಏನು ಕೊಟ್ಟಿದ್ದಂಗಿಲ್ಲ? ಕೊಡಿಲ್ಲ ಮೇಡಮ್. 15 ದಿನ 15 ದಿನ ಕೊಡ್ಲೇಬಾರ್ದು. ಸೊ ಕೊಡ್ಲಿಲ್ಲ ಅಂತಂದ್ರೆ ಇದು ಚಿಗುರು ಬರಕ್ ಸ್ಟಾರ್ಟ್ ಆಗುತ್ತೆ. ಚಿಗುರು ನ್ಯಾಯ ಬರಲ್ಲ ಮೇಡಮ್. ನೀರ್ ಕೊಟ್ರೆ ಚಿಗುರು ನ್ಯಾಯ ಬರಲ್ಲ. 15 ದಿವಸ ನೀರ್ ಕೊಟ್ರಿದ್ರೆ ಚೆನ್ನಾಗ್ ಬರುತ್ತೆ, ಆ ತರ ಬರುತ್ತೆ. ಇದು ಗಮನಿಸಬೇಕಾಗಿರೋಂತ ವಿಚಾರ ಇದು ಸ್ನೇಹಿತರೆ. ಆಮೇಲೆ ನೀವು ನೀರ್ ಕೊಡಕ್ ಸ್ಟಾರ್ಟ್ ಮಾಡ್ತೀರಾ 15 ದಿನ. ಈ ತರ ಚಿಗುರು ಈ ತರ ಬಂದ ಮೇಲೆ ನೀವು ಇದು ಕೊಡ್ತೀರಾ, ನೀರ್ ಕೊಡ್ತೀರಿ. ಸರಿ ಸರ್, ಆಯ್ತು. ಸೊ ನೀವು 15 ವರ್ಷ ಏನ್ ಇದನ್ನ ಕರೆಕ್ಟ್ ಆಗಿ 2.5 ತಿಂಗಳು ಕಟಾವ್ ಮಾಡ್ತಾ ಇದ್ರೆ, ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆರಾಮಾಗಿ ನೋಡ್ಬೋದು, ಬಂಡವಾಳ ದುಡ್ಡು ನೋಡ್ಬೋದು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದೀರಾ, ಇದ್ರ ಬಗ್ಗೆ ನಮ್ಗೆ ವಿವರಣೆ ಕೊಟ್ಟಿದ್ದೀರಾ, ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಇದು ನಮ್ಗೆ ತುಂಬಾ ಹೊಸದು ಅಂತ ಅನ್ಸ್ತು ಈ ಬೆಳೆ, ಅದಕ್ಕೆ ಈ ಬೆಳೆ ಬಗ್ಗೆ ಮಾಹಿತಿ ನೀಡ್ತಾ ಇದೀವಿ. ನಿಮ್ ಬೆಳೆ ನಮ್ ರೈತರಿಗೆ ಮಾಹಿತಿ ತಲುಪಿದೆ ಅಂತ ಅನ್ಸ್ತೀನಿ. ನಿಮ್ಗೆ ಒಳ್ಳೆ ರೇಟ್ ಸಿಗ್ಲಿ, ನಿಮ್ ಮನೆ ಸಮೃದ್ಧಿ ಆಗ್ಲಿ ಅಂತ ಹಾರೈಸ್ತೀವಿ ಸರ್. ನಮ್ ಚಾನಲ್ ಜೊತೆ ಮಾತಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ಒಂದು ಆಸ್ಪರಾಗಸ್ ಕೃಷಿಯ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್, ಆಶೀರ್ವಾದ ನಮಗೆ ತುಂಬಾನೇ ಮುಖ್ಯ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಸುತ್ತಮುತ್ತಲಿನ ಭಾಗದಲ್ಲಿ ಯಾವುದಾದ್ರೂ ಒಂದು ಬೆಳೆಗಳನ್ನ ಬೆಳೆದಿದ್ರೆ ನಮಗೆ ಮಾಹಿತಿಯನ್ನ ನೀಡಬಹುದು. ನಾವು ಬಂದು ನಿಮ್ಮನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.